ನಮಸ್ತೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನು ನಂದ. ಎಲ್ಲರೂ ತುಂಬಾ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಾರೆ, ಆದರೆ ಡೆಂಟಲ್ ಕೇರ್ ಮಾಡೋದನ್ನು ಬಿಟ್ಟು ಡಯಾಬಿಟಿಸ್ ಆಗಿರಲಿ, BP, ಬ್ಲಡ್ ಪ್ರೆಷರ್ ಆಗಿರಲಿ, ಇದ್ರ ಬಗ್ಗೆ ಎಲ್ಲ ಕೇರ್ ಮಾಡ್ತಾರೆ. ಬಟ್ ಯಾರೂ ಕೂಡ ಹಲ್ಲಿನ ಬಗ್ಗೆ ಜಾಸ್ತಿಯಾದ ಇಂಪಾರ್ಟೆನ್ಸನ್ನು ಕೊಡೋಂಗಿಲ್ಲ. ಬಟ್ ಅದ್ರ ಬಗ್ಗೆ ನಾನಿವತ್ತು ಹೆಚ್ಚಿನದಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡೆಂಟಿಸ್ಟ್ ಡಾಕ್ಟರ್ ಕಾರ್ತಿಕ್ ಅಂಗಡಿ. ನಮಸ್ತೆ ಸರ್. ನಮಸ್ತೆ. ಈಗ ತುಂಬ ಜನ ಹೆಲ್ತ್ ಬಗ್ಗೆ ಕೇರ್ ಮಾಡೋದಿಲ್ಲ, ಲೈಕ್ ಡೆಂಟಲ್ ಕೇರ್ ಮಾಡೋದಿಲ್ಲ. ಈಗ ಅವ್ರು ಏನು ಮಾಡಬೇಕು ಅಂತ, ಡೆಂಟಲಾಗಿ ಯಾವ ಥರ ಕೇರ್ ಮಾಡಬೇಕು ಅಂತ? ಡೆಂಟಲ್ ಕೇರ್ ಮಾಡಬೇಕು, ಯಾಕೆ ಕೇರ್ ಮಾಡಬೇಕಂದ್ರೆ ಫಸ್ಟ್ ಏನೇ ಯಾವುದೇ ತೊಂದರೆ ಇತ್ತು ಸ್ಟಾರ್ಟ್ ಆಗೋದೇ ನಮ್ಮ ಆಹಾರದಿಂದ. ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ ಆಹಾರ ಸೇವನೆ ಸ್ಟಾರ್ಟ್ ಆಗೋದೇ ಬಾಯಿಂದ. ಸೊ ನಾವು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಫಸ್ಟ್ ನಾವು ಬಾಯಿನ ಕರೆಕ್ಟಾಗಿ ಇಟ್ಕೊಂಡ್ರೆ ಸೊ ನೆಕ್ಸ್ಟ್ ಎಲ್ಲ ಹೆಲ್ತ್ ಇಶ್ಯೂಸು ಸ್ಲೋ ಆಗಿ ಸಾಲ್ವ್ ಆಗ್ತಾ ಬರುತ್ತೆ. ಸೊ ಫಸ್ಟ್ ಇವತ್ತು ನಾವೇನು ಮಾಡೋಣ ಅಂದರೆ ಫಸ್ಟ್ ಇವತ್ತು ರೂಟ್ ಕೆನಾಲ್ ಅಂದರೆ ಏನು, ರೂಟ್ ಕೆನಾಲ್ ಯಾಕೆ ಮಾಡಬೇಕು, ರೂಟ್ ಕೆನಾಲ್ ಸಿಂಪ್ಟಮ್ಸ್ ಏನು ಅನ್ನೋದನ್ನ ಹೇಳೋಣ. ಹಾಗಾದರೆ ಸರ್, ಇವಾಗ ಎಕ್ಸಾಕ್ಟ್ಲಿ ರೂಟ್ ಕೆನಾಲ್ ಅಂದರೆ ಏನಂತ ನಾವು ತಿಳ್ಕೊಬೋದಾ? ಸೊ ರೂಟ್ ಕೆನಾಲ್ ಅಂದರೆ ಏನು? ಇಟ್ ಈಸ್ ಒನ್ ಆಫ್ ದ ಕಾಮನ್ ಪ್ರೊಸೀಜರ್ ಈ ಡೆಂಟಿಸ್ಟ್ರಿಯಲ್ಲಿ. ಸೊ ರೂಟ್ ಕೆನಾಲ್ ಯಾಕೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಬೇಸಿಕಲಿ ಇವಾಗ ಹಲ್ಲು ಈ ಥರ ಇರುತ್ತೆ. ಹಲ್ಲಲ್ಲಿ 3 ಲೇಯರ್ ಇದೆ. ಫಸ್ಟ್ ಲೇಯರ್ಗೆ ನಾವು ಎನಾಮೆಲ್, ನೆಕ್ಸ್ಟ್ ಲೇಯರ್ ಡೆಂಟಿನ್, 3ನೇ ಲೇಯರ್ನ ಪಲ್ಪ್ ಅಂತ ಕರಿತೀವಿ. ಯಾವಾಗ ಹುಳುಕಲ್ ಮೊದಲನೇ ಲೇಯರಿಂತ 2ನೇ ಲೇಯರ್, ಆಮೇಲೆ 3rd ಲೇಯರ್ ಅಂದರೆ ಪಲ್ಪಿಗೆ ಯಾವಾಗ ಹೋಗುತ್ತೆ ಆವಾಗ ಸ್ಲೋ ಆಗಿ ನಿಮಗೆ ಸೆನ್ಸಿಟಿವಿಟಿ, ನೋವು ಸ್ಟಾರ್ಟ್ ಆಗುತ್ತೆ. ಸೊ ಆ ಹಲ್ಲಲ್ಲಿ ಆ ಹಲ್ಲು ಉಳಿಸೋಕ್ಕೋಸ್ಕರ ನಾವು ಏನು ಮಾಡ್ತೀವಿ, ರೂಟ್ ಕೆನಾಲ್ ಟ್ರೀಟ್ಮೆಂಟ್ನ ಮಾಡ್ತೀವಿ. ಸೊ ಇದಕ್ಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಈಗ ಇನ್ ಕೇಸ್ ಯಾರಿಗಾದ್ರೂ ಪೇಷಂಟ್ಗೆ ರೂಟ್ ಕೆನಾಲ್ ಆಗಿದ್ರೆ ಅವ್ರೇನಾದರೂ ಡಿಲೇ ಮಾಡ್ತಾ ಹೋದ್ರೆ ಆ ಪೇಷಂಟ್ ಏನು ಮೋರ್ ಇಂಪಾರ್ಟೆನ್ಸ್ಲಿ ಲೈಕ್ ಏನಾಗ್ಬೋದು, ಇನ್ಫೆಕ್ಷನ್ ಆಗ್ಬೋದು, ಯಾವ ಥರ ಏನಾಗ್ಬೋದು? ರೂಟ್ ಕೆನಾಲ್ ಅನ್ನೋದು ಏನಿದೆ ಅಲ್ಲ ಒಂದು ಸ್ಪೆಷಲೈಸೇಷನ್. ಸೊ ಇಲ್ಲಿ ರೂಟ್ ಕೆನಾಲ್ ಅಲ್ಲಿ ಏನು ಮಾಡಬೇಕಂದ್ರೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಒಂದು ಹಲ್ಲಲ್ಲಿ 1 ನರ ಇರ್ಬೋದು, ಒಂದು ಹಲ್ಲಲ್ಲಿ 2 ನರ ಇರ್ಬೋದು, ಒಂದು ಹಲ್ಲಲ್ಲಿ 4 ನರ, ಒಂದು ಎಕ್ಸ್ಟ್ರಾ ನರನೂ ಇರ್ಬೋದು. ಆ ಸಮಯದಲ್ಲಿ ಏನು ಮಾಡಬೇಕಂದ್ರೆ ನಾವು ಎಲ್ಲ ನರ ಹುಡುಕಿ ಕ್ಲೀನ್ ಮಾಡಿ ಅಲ್ಲಿಂದ ಒಳಗಡೆ ಸಿಮೆಂಟ್ ತುಂಬಿದ್ರೆ ಆ ಹಲ್ಲಲ್ಲಿ ನೋವು ಬರೋದು ಚಾನ್ಸಸ್ ತುಂಬಾ ಕಡಿಮೆ. ಸುಮಾರು ಜನ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ ರೂಟ್ ಕೆನಾಲ್ ಅಂದರೆ ಹಲ್ಲು ತೆಗೆದುಬಿಡ್ತಾರೆ, ಸಿಮೆಂಟ್ ಹಾಕ್ತಾರೆ, ಸಿಮೆಂಟ್ ಭಾಳ ದಿವಸ ನಿಲ್ಲಲ್ಲ, ಇದು ಅವ್ರ ತಲೆಯಲ್ಲಿ ಇರುತ್ತೆ. ಅದಕ್ಕೆ ರೂಟ್ ಕೆನಾಲ್ ಅನ್ನಲ್ಲ. ರೂಟ್ ಕೆನಾಲ್ ಅಂದರೆ ನಾವು ಹಲ್ಲು ಒಳಗಡೆ ಹೋಗ್ತೀವಿ. ಸೊ ಹಲ್ಲಿನ ನರ ಅನ್ನೋದೇನಿರುತ್ತಲ್ಲ ಅಲ್ಲಿ ಒಳಗಡೆ ಹೋಗಿ ಹಲ್ಲಿನ ಎಲ್ಲ ಕ್ಲೀನ್ ಮಾಡಿ ಇನ್ಫೆಕ್ಷನ್ ಎಲ್ಲ ತೆಗೆದು ಅದಾದಮೇಲೆ ಸಿಮೆಂಟ್ನ ತುಂಬ್ತೇವೆ. ಸೊ ಇವಾಗ ನೀವು ಕೇಳಿದ್ರಿ ಸಿಂಪ್ಟಮ್ಸ್ ಏನಿರುತ್ತೆ ಹಲ್ಲಲ್ಲಿ, ಹಲ್ಲು ನೋವು ಬಂದಾಗಲೇ ಎಲ್ಲ ಹಲ್ಲಿಗೂ ರೂಟ್ ಕೆನಾಲ್ ಮಾಡಬೇಕಾ, ಒಮ್ಮೊಮ್ಮೆ ಹಲ್ಲು ತೆಗಿಯೋ ಪರಿಸ್ಥಿತಿಯಲ್ಲಿ ಇರುತ್ತೆ. ಯಾವಾಗ ರೂಟ್ ಕೆನಾಲ್ ಮಾಡಬೇಕು, ಯಾವಾಗ ರೂಟ್ ಕೆನಾಲ್ ಮಾಡಬಾರ್ದು ಅಂತ ಹೇಳ್ತೇನೆ ನಾನು. ಸೊ ಎಲ್ಲ ಹಲ್ಲಲ್ಲೂ ರೂಟ್ ಕೆನಾಲ್ ಮಾಡ್ಬೋದು, ಮಾಡೋಕ್ಕೆ ಬರಲ್ಲ ಅಂತಲ್ಲ. ಬಟ್ ಅದು ಡಿಪೆಂಡ್ ಯಾವಾಗ ಆಗುತ್ತೆ ಅಂದರೆ ಇನ್ಫೆಕ್ಷನ್ ಲೆವೆಲ್ ಮೇಲೆ ಇರುತ್ತೆ. ಒಮ್ಮೊಮ್ಮೆ ಏನಾಗುತ್ತೆ, ತುಂಬ ದಿವಸದಿಂದ ಹಲ್ಲು ನೋವು ಇರುತ್ತೆ, ಲವಂಗ ಇಡ್ತಾರೆ, ವಿಕ್ಸ್ ಹಚ್ತಾರೆ, ಜಂಡು ಬಾಂಬ್ ಹಚ್ತಾರೆ ಹಲ್ಲಲ್ಲಿ. ಆವಾಗ ಏನಾಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಬರುತ್ತೆ. ಜಾಸ್ತಿ ಆದಾಗ ಏನಾಗುತ್ತೆ, ಸ್ವೆಲ್ಲಿಂಗ್ ಬರುತ್ತೆ, ಊತ ಬರುತ್ತೆ, ಹಲ್ಲಲ್ಲಿ ಊತ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಸ್ಲೋ ಆಗಿ ಮುಖದ ಮೇಲೆ ಎಲ್ಲ ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಂಡೀಷನ್ನಲ್ಲಿ ನಾವು ರೂಟ್ ಕೆನಾಲ್ ಮಾಡಿದ್ರೂ ಹಲ್ಲು ಜಾಸ್ತಿ ದಿವಸ ಉಳಿಯೋದು ಥರ ಇರಲ್ಲ. ಸೊ ಆ ಕಂಡೀಷನ್ನಲ್ಲಿ ನಾವು ಹಲ್ಲು ತೆಗಿತೀವಿ. ಸೊ ಹಲ್ಲಲ್ಲಿ ಹುಳುಕಲ್ಲಾಗಿರೋದು ಬರೀ ಸ್ವಲ್ಪನೇ ಡೀಪಾಗಿ ಹೋಗಿ ನರಕ್ಕೆ ಟಚ್ ಆಗಿ ಅದರಿಂದ ಊಟ ಸಿಕ್ಕಾಕೊಳ್ಳೋದು, ಫುಡ್ ಅಕ್ಯುಮುಲೇಷನ್ ಅಂತ ಕರಿತೀವಿ. ಆ ಥರ ಇದ್ದಾಗ ಏನು ಮಾಡ್ತೀವಿ ಅಂದರೆ ನಾವು ಆ ಹಲ್ಲಿಗೆ ರೂಟ್ ಕೆನಾಲ್ ಮಾಡಿ ಕ್ಯಾಪಿಂಗ್ ಥರ ಮಾಡ್ತೇವೆ. ಸೊ ಈ ಥರ ಇರುತ್ತೆ. ಈ ಸಿಂಪ್ಟಮ್ಸ್ ಅನ್ನೋದೇನಿದೆ ಅಲ್ಲ, ಇಟ್ ಡಿಪೆಂಡ್ಸ್, ವೇರಿ ಆಗುತ್ತೆ. ಒಬ್ಬೊಬ್ಬರಿಗೆ ಹುಳುಕಲ್ ಇದ್ರೂ ಒಬ್ಬೊಬ್ಬರಿಗೆ ನೋವು ಇರೋದೇ ಇಲ್ಲ. ಸೊ ಅಂಥವ್ರು ರೂಟ್ ಕೆನಾಲ್ ಮಾಡಿಸ್ಲೇಬೇಕು ಅಂತ ಏನೂ ಇಲ್ಲ. ಸೊ ಯಾರಿಗೆ ನೋವಿದೆ, ಆಮೇಲೆ ಒಮ್ಮೊಮ್ಮೆ ಹಲ್ಲು ಮುರಿದಿರುತ್ತೆ, ಹಲ್ಲು ಮುರಿದಾಗ ಹಲ್ಲು ತೆಗೆಯೋ ಬದಲಿಗೆ ರೂಟ್ ಕೆನಾಲ್ ಮಾಡಿ ಆ ಹಲ್ಲನ್ನ ಉಳಿಸ್ಬೋದು. ಇದಕ್ಕೆಲ್ಲ ರೂಟ್ ಕೆನಾಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನೀವು ಹೇಳ್ತಾ ಇರೋದು ಇವಾಗ ಪರ್ಟಿಕ್ಯುಲರ್ ಆಗಿ ಇದೇ ಸೈನ್ ಅಂಡ್ ಸಿಂಪ್ಟಮ್ಸ್ ರೂಟ್ ಕೆನಾಲ್ ಮಾಡ್ಲಿಕ್ಕೆ ಬರುತ್ತೆ ಇಲ್ಲ ಅಂತ ಇರಲ್ಲ. ಆ ತರ ಖಂಡಿತವಾಗಿ ಇವಾಗ್ಲೇ ರೂಟ್ ಕೆನಾಲ್ ಮಾಡಬೇಕು, ಮುಂದೆನೆ ರೂಟ್ ಕೆನಾಲ್ ಮಾಡಬೇಕು, ಈ ಹಲ್ಲಿಗೆ ಅಷ್ಟೇ ಮಾಡಬೇಕು, ಆ ಹಲ್ಲಿಗೆ ಮಾಡಬಾರ್ದು ಅಂತ ಏನು ಇರಲ್ಲ. ಅದು ಏನಾಗುತ್ತೆ ಅಂದ್ರೆ ಪೇಷಂಟ್ ಟು ಪೇಷಂಟ್ ಡಿಪೆಂಡ್ ಆಗುತ್ತೆ. ಎಲ್ಲರಿಗೂ ಎಲ್ಲ ಹಲ್ಲಿಗೂ ರೂಟ್ ಕೆನಾಲ್ ಮಾಡೋಕ್ಕಾಗಲ್ಲ. ಸೊ ಅದು ಪೇಷಂಟ್ ಯಾವ ಥರ ಸಿಂಪ್ಟಮೆಟಿಕ್ ಆಗಿ ನಮ್ಮ ಹತ್ರ ಬರ್ತಾರೆ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಲೈಕ್ ನೀವು ಹೇಳಿದ್ರಿ ಈಗ ರೂಟ್ ಕೆನಾಲ್ ಎಲ್ಲ ಹಲ್ಲಿಗೆ ಮಾಡ್ಬೋದು ಅಂತಾನು ಹೇಳಿದ್ರಿ.
ಆಮೇಲೆ ಇದೇ ಥರ ಎಲ್ಲ ಏಜ್ ಕ್ಯಾಟಗರಿದವ್ರಿಗೂ ಮಾಡ್ಬೋದಾ, ಲೈಕ್ ಪೀಡಿಯಾಟ್ರಿಕ್ ಆಗಿರ್ಬೋದು, ಅಡಲ್ಟಿಕ್ ಆಗಿರ್ಬೋದು, ಜೀರಿಯಾಟ್ರಿಕ್ ಆಗಿರ್ಬೋದು, ಆದರೆ ಎನಿ ಪೇಷಂಟ್ ಈಸ್ ಗೋಯಿಂಗ್ ಥ್ರೂ ಅಂಡರ್ ದ ಸರ್ಜರೀಸ್ ಆಗಿರುತ್ತೆ, ಅವ್ರಿಗೆಲ್ಲನೂ ನಾವು ರೂಟ್ ಕೆನಾಲ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಸೊ ಎಲ್ಲ ಏಜ್ ಗ್ರೂಪಲ್ಲೂ ರೂಟ್ ಕೆನಾಲ್ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದರೆ ಚಿಕ್ಕ ಮಕ್ಕಳು ಇದ್ದಾಗ ಅವ್ರಿಗೆ ಆ ರೂಟ್ ಕೆನಾಲ್ ಅಂತ ಕರೆಯಲ್ಲ, ನಾವು ಪಲ್ಪೆಕ್ಟಮಿ ಅಂತ ಹೇಳಿ ಪ್ರೊಸೀಜರ್ನ ಕರಿತೀವಿ ನಾವು. ಸೊ ಪಲ್ಪೆಕ್ಟಮಿ ಇರೋದ್ರಿಂದ ಪಲ್ಪೆಕ್ಟಮಿ ಅದು ಸೇಮ್ ರೂಟ್ ಕೆನಾಲ್ ಥರನೇ ಇರುತ್ತೆ, ಬಟ್ ರೂಟ್ ಕೆನಾಲ್ ಅಲ್ಲ. ಯಾಕಂದರೆ ಚಿಕ್ಕ ಮಕ್ಕಳಲ್ಲಿ ಏನಾಗುತ್ತೆ, ಹಲ್ಲು ಬೀಳುತ್ತೆ, ಹಾಲಲ್ಲ ಅಂತ ಕರಿತೀವಿ. ಸೊ ಆ ಹಲ್ಲು ಉಳಿಸ್ಬೇಕು. ಯಾಕೆ ಹಲ್ಲು ಉಳಿಸ್ಬೇಕಂದ್ರೆ ಅದ್ರ ಕೆಳಗಡೆ ಇನ್ನೊಂದು ಪರ್ಮನೆಂಟ್ ಹಲ್ಲು ಅಂತ ಕರಿತೀವಿ ನಾವು. ಆ ಹಲ್ಲು ಬರ್ತಾ ಇರುತ್ತೆ. ಆ ಹಲ್ಲು ಬರೋದಕ್ಕೆ ಎಫೆಕ್ಟ್ ಆಗಬಾರ್ದು, ಅದೇ ಜಾಗದಲ್ಲಿ ಬರಬೇಕು ಅಂತ ಸೀಕ್ವೆನ್ಸ್ ಅಂತ ನಮ್ಮ ಹತ್ರ ಇರುತ್ತೆ. ಆ ಸೀಕ್ವೆನ್ಸಲ್ಲಿ ಬರೋಕ್ಕೋಸ್ಕರ ನಾವು ಪಲ್ಪೆಕ್ಟಮಿ ಪ್ರೊಸೀಜರ್ನ ಮಾಡಿ ಆ ಹಲ್ಲನ್ನ ಉಳಿಸ್ತೀವಿ. ಇದು ಬಂದ್ಬಿಟ್ಟು ಪೀಡಿಯಾಟ್ರಿಕ್ ಪೇಷಂಟ್, ಚಿಕ್ಕ ಮಕ್ಕಳಲ್ಲಿ. ವಯಸ್ಸಾದವರಲ್ಲಿನೂ ರೂಟ್ ಕೆನಾಲ್ ಮಾಡ್ಬೋದು. ವಯಸ್ಸಾದವರಲ್ಲಿ ಏನಿರುತ್ತೆ ಅಂದರೆ ರೂಟ್ ಕೆನಾಲ್ ಈ ನರಗಳಂತ ಏನಿರುತ್ತಾವಲ್ಲ, ಇವು ನರಗಳ ಕಂಪ್ರೆಸ್ ಆಗಿರುತ್ತೆ, ತುಂಬ ಚಿಕ್ಕದಾಗಿ ಹೋಗಿರುತ್ತೆ. ಆವಾಗ ರೂಟ್ ಕೆನಾಲ್ ಮಾಡೋದು, ನರ ಹುಡುಕೋದು ತುಂಬ ಕ್ಯಾಲ್ಸಿಫೈಡ್ ಕೆನಾಲ್ಸ್ ಅಂತ ಕರಿತೀವಿ ನಾವು. ಆ ಥರ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಕಷ್ಟಕರವಾಗಿರುತ್ತೆ. ಇಂಪಾಸಿಬಲ್ ಅಂತ ಏನಿರಲ್ಲ, ಬಟ್ ಕಷ್ಟಕರವಾಗಿರುತ್ತೆ. ಅದನ್ನು ಈಸಿಯಾಗಿ ಮಾಡ್ಬೋದು. ಅದೆಲ್ಲ ಏನಾಗಿರುತ್ತೆ ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಅಂದರೆ ಬರ್ತಾ ಎಕ್ಸ್ಪೀರಿಯನ್ಸ್ ಥ್ರೂ ಬರ್ತಾ ಹೋಗುತ್ತೆ. ಅದು ಬಿಟ್ಟು ಇದು ಎರಡು ಬಿಟ್ಟು ಉಳಿದಿದ್ದು ಎಲ್ಲ ಏಜ್ನಲ್ಲೂ ನಾವು ರೂಟ್ ಕೆನಾಲ್ಸ್ ಮಾಡ್ಬೋದು. ಈಗ ಪೇಷಂಟಿಗೆ ಡಯಾಬಿಟಿಸ್ ಇದ್ದರೆ ಅಥವಾ ಬ್ಲಡ್ ಪ್ರೆಷರ್ ಇದ್ದರೆ ಅವ್ರಿಗೂ ಎಲ್ಲ ಲೈಕ್ ನಾರ್ಮಲಿ ಯಾವ ಥರ ಎಲ್ಲ ಈಗ ಏನು ಡಿಸೀಸ್ ಇಲ್ಲದೇ ಇರೋ ಪೇಷಂಟ್ನ ಟ್ರೀಟ್ ಮಾಡ್ತಿರಲ್ಲ ಅದೇ ಥರ ಟ್ರೀಟ್ ಮಾಡ್ತೀರಾ, ಅಥವಾ ಬೇರೆ ಏನಾದರೂ ಅವರಿಗೆ ಟ್ಯಾಬ್ಲೆಟ್ ಕೊಟ್ಟು ಅಥವಾ ಏನಾದರೂ ಇಂಜೆಕ್ಷನ್ ಕೊಟ್ಟು ಈ ಥರ ಟ್ರೀಟ್ ಮಾಡ್ತೀರಾ? ಇವಾಗ ಏನಾಗಿದೆ ಅಂದರೆ ಡಯಾಬಿಟಿಕ್ ಈಸ್ ಕಾಮನ್, ಎಲ್ರಿಗೂ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಡಯಾಬಿಟಿಕ್ ಇರುತ್ತೆ. ಡಯಾಬಿಟಿಕ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ಓರಲ್ ಹೆಲ್ತ್. ಸೊ ಹಾಗಾಗಿ ಏನಾಗುತ್ತೆ, ಡಯಾಬಿಟಿಕ್ ಇದ್ದವರಲ್ಲಿ ಹುಳುಕಲ್ಲು ಜಾಸ್ತಿ ಸಾಮಾನ್ಯವಾಗಿ ಇರಲ್ಲ, ಅವ್ರು ಮೇಂಟೈನ್ ಮಾಡೋದ್ರ ಮೇಲೆ ಇರುತ್ತೆ. ಸೊ ಎಲ್ಲರೂ ಶುಗರ್ ಇದೆ ನನಗೆ, ನಾನು ಹಲ್ಲು ತೆಗ್ಸಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾರೆ. ನಿಜ, ಹಲ್ಲು ತೆಗಿಯೋದ್ರಿಂದ ಗಾಯ ಒಣಗಲ್ಲ, ಗಾಯ ಬೇಗ ಒಣಗಲ್ಲ. ಬಟ್ ರೂಟ್ ಕೆನಾಲ್ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತೆ. ಬಟ್ ಆದರೆ ಏನು ಮಿಸ್ಕನ್ಸೆಪ್ಟ್ ಏನಂದರೆ, ಎಲ್ರಿಗೂ ರೂಟ್ ಕೆನಾಲ್ ಅಂದರೆ ಹಲ್ಲು ತೆಗೆದುಬಿಡ್ತಾರೆ. ಹಲ್ಲು ತೆಗಿಯೋದು ಒಂದೇ ಟ್ರೀಟ್ಮೆಂಟ್ ಇರಲ್ಲ. ರೂಟ್ ಕೆನಾಲ್ ಅಂದರೆ ಹಲ್ಲು ಉಳಿಸ್ಕೊಡ್ಬೋದು. ಅದಕ್ಕೆ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ನೀವು ಲೈಕ್ ಟ್ರೀಟ್ಮೆಂಟ್ ಹೇಳಿದ್ರಿ, ಆಮೇಲೆ ಅದನ್ನ ಈ ಪೇನ್ ಇಲ್ಲದೆ ಥರ ಯಾವ ಥರ ನೀವು ಟ್ರೀಟ್ ಮಾಡ್ತೀರಿ ಅಂತ ಕೂಡ ಹೇಳಿದ್ರಿ. ಈಗ ಅದಕ್ಕೆ ಏನೇನು ಸಿಂಪ್ಟಮ್ಸ್ ಇದೆ? ಇವಾಗ ರೂಟ್ ಕೆನಾಲ್ ಅಲ್ಲಿ ಇನ್ಫೆಕ್ಷನ್ ಇರೋದ್ರಿಂದ ನೋವಿರುತ್ತೆ. ಸೊ ನೋವನ್ನ ನಾವು ಅದೇ ಥರ ಬಿಟ್ಟರೆ ಜಾಸ್ತಿ ದಿವಸ ಬಿಟ್ಟಂಗೆ ಏನಾಗುತ್ತೆ ಅಂದರೆ, ಈ ಥರ ಹಲ್ಲು ಇರುತ್ತಲ್ಲ, ಹಲ್ಲಿನ ನರದಲ್ಲಿ ಕೆಳಗಡೆ ಪಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೀವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೀವ್ ಆಗೋದ್ರಿಂದ ಏನಾಗುತ್ತೆ, ಹಲ್ಲು ಸ್ಲೈಟಾಗಿ ಸ್ವಲ್ಪ ಅಳಗಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಂಡೀಷನಲ್ಲೆಲ್ಲ ಏನಾಗುತ್ತೆ, ಕೆನ್ನೆಯಲ್ಲಿ ಊತ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಆ ಊತ ಜಾಸ್ತಿ ಆಗಿ ಮುಖ ಎಲ್ಲ ಊತ ಬರುತ್ತೆ. ಇವೆಲ್ಲ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ರೂಟ್ ಕೆನಾಲ್. ಆವಾಗ ಏನಾಗುತ್ತೆ ಅಂದರೆ ಪದೇ ಪದೇ ಅದೇ ಮಾಡೋದ್ರಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಆ ಹಲ್ಲಿಂದ ಮತ್ತೆ ಬೇರೆ ಹಲ್ಲಿಗೂ ಎಲ್ಲ ಸ್ಪ್ರೆಡ್ ಆಗುತ್ತೆ. ಇದೆಲ್ಲ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಈಗ ಪೇಷಂಟ್ ಏನಾದರೂ ಡಿಲೇ ಮಾಡ್ತಾ ಹೋದರೆ, ಅವರು ಡೆಂಟಿಸ್ಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋಲಿಲ್ಲ ಅಂದರೆ, ರೂಟ್ ಕೆನಾಲ್ ಮಾಡಿಸ್ತಿಲ್ಲ ಅಂದರೆ ಏನಾಗ್ಬೋದು? ಆವಾಗ ಏನು ಮಾಡೋಕ್ಕಾಗಲ್ಲ. ಆವಾಗ ಒಂದೇ ಟ್ರೀಟ್ಮೆಂಟ್ ಡಿಲೇ ಮಾಡೋದ್ರಿಂದ ಏನಾಗುತ್ತೆ, ನಾವು ಹಲ್ಲು ಕಳ್ಕೋತೀವಿ. ನ್ಯಾಚುರಲ್ ಹಲ್ಲು ಯಾವತ್ತಿದ್ರು ನ್ಯಾಚುರಲ್ ಹಲ್ಲೆ, ಆರ್ಟಿಫಿಷಿಯಲ್ ಹಲ್ಲೆ ಯಾವತ್ತಿದ್ರು ಆರ್ಟಿಫಿಷಿಯಲ್ ಹಲ್ಲೆ. ನಾವು ಡಿಲೇ ಮಾಡೋದ್ರಿಂದ ಹಲ್ಲು ಉಳಿಸ್ಕೊಳಕ್ಕಾಗಲ್ಲ. ಸಕ್ಸಸ್ ರೇಟ್ ಅನ್ನೋದು ಏನಾಗಿರುತ್ತೆ ಅವಾಗ ಕಡಿಮೆ ಆಗ್ತಾ ಬರುತ್ತೆ ರೂಟ್ ಕೆನಾಲಲ್ಲಿ. ಸೊ ಅವಾಗ ನಾವು ಹಲ್ಲು ತೆಗಿಯೋ ಪರಿಸ್ಥಿತಿಯಲ್ಲಿ ಬರುತ್ತೆ. ಆವಾಗ ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ, ಸರ್ ನೀವು ರೂಟ್ ಕೆನಾಲ್ 4 months ಬ್ಯಾಕ್ ಅಂದಿದ್ರಿ ಸರ್ ರೂಟ್ ಕೆನಾಲ್ ಮಾಡಬೇಕು ಅಂತ ಹೇಳಿ, ಬಟ್ ಇವಾಗ ನೋಡಿದ್ರೆ ನೀವು ಹಲ್ಲು ತೆಗಿಬೇಕು ಅಂತ ಇದೆ. ಅದೇ ನಾವು ಅವಾಗ 4 months ಮುಂಚೆ ಎಕ್ಸ್ರೇ ಮಾಡಿ ಎಲ್ಲ ಚೆಕ್ ಮಾಡಿ ಹೇಳಿದಾಗ ಇನ್ಫೆಕ್ಷನ್ ಅನ್ನೋದೇನಿರುತ್ತೆ ಲೋಕಲೈಸ್ಡ್ ಇರುತ್ತೆ. ನಾವು ಇನ್ಫೆಕ್ಷನ್ ಕಂಟ್ರೋಲ್ ಮಾಡಿ ಮಾಡ್ಬೋದು. ಬಟ್ ಈ 4 months ಅಥವಾ 6 months ಗ್ಯಾಪ್ ಮಾಡ್ಕೊಂಡು ಬಂದಾಗ ಅವಾಗ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಆವಾಗ ನಾವು ರೂಟ್ ಕೆನಾಲ್ ಮಾಡಿ ಸೇವ್ ಮಾಡೋಕ್ಕಾಗಲ್ಲ. ಆ ಕಂಡೀಷನ್ಸಲ್ಲಿ ಏನಾಗುತ್ತೆ, ನಾವು ಹಲ್ಲು ತೆಗಿಲೇಬೇಕಾಗುತ್ತೆ. ರೂಟ್ ಕೆನಾಲ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೋತೀರಾ ಅಂತ? ಸೊ ಇಟ್ಸ್ ಎ ಗುಡ್ ಕ್ವೆಶನ್. ಯೂಶಲಿ ರೂಟ್ ಕೆನಾಲ್ 30 minutes to 1 hour ತಗೋತೇವೆ. ಇಟ್ ಡಿಪೆಂಡ್ಸ್. ಯಾವಾಗ ಏನಾಗುತ್ತೆ ಅಂದರೆ, ಒಮ್ಮೊಮ್ಮೆ ಒಂದು ಹಲ್ಲಲ್ಲಿ ಒಂದೇ ನರ ಇರುತ್ತೆ, ಒಮ್ಮೊಮ್ಮೆ ಒಂದು ಹಲ್ಲಲ್ಲಿ 2 ನರ ಇರುತ್ತೆ, ಒಮ್ಮೊಮ್ಮೆ 3 ನರ ಇರುತ್ತೆ. ಅದೆಲ್ಲ ನರನೂ ಹುಡುಕಿ ಕ್ಲೀನ್ ಮಾಡಿ ಎಲ್ಲ ಫಿಲ್ ಮಾಡಬೇಕಾಗತ್ತೆ.
ಒಂದೊಂದು ಪೇಷಂಟಲ್ಲಿ ಅಕ್ಯೂಟ್ ಇನ್ಫೆಕ್ಷನ್ ಥರ ಇರುತ್ತೆ, ಬೇರಲ್ಲಿ ಪಸ್ ಆದಾಗ ಆ ಥರ ಕಂಡೀಷನಲ್ಲಿ ನಾವೇನು ಮಾಡ್ತೀವಿ, ಒಂದೇ ಸಿಟ್ಟಿಂಗಲ್ಲಿ ರೂಟ್ ಕೆನಾಲ್ ಮುಗಿಸಲ್ಲ. ಆವಾಗ ಸೆಕೆಂಡ್ ಸಿಟ್ಟಿಂಗ್ ಅಂತ ಕರಿತೀವಿ ನಾವು. ಫಸ್ಟ್ ಸಿಟ್ಟಿಂಗಲ್ಲಿ ಬರೀ ಕ್ಲೀನ್ ಮಾಡಿ ಎಲ್ಲ ಬಿಡ್ತೀವಿ, ಒಂದು ಮೆಡಿಕೇಶನ್ಸ್ ಹಾಕ್ತೀವಿ, ಇಲ್ಲ ಸಲೈನ್ ಇಂತ್ರ ಇರಿಗೇಟ್ ಮಾಡಿ ಬಿಡ್ತೀವಿ. ಅದಾಗಿ 3 to 4 days ಆದಮೇಲೆ ಸೆಕೆಂಡ್ ಸಿಟ್ಟಿಂಗ್ ಅಂತ ಕರಿತೀವಿ. ಆವಾಗ ನಾವೇನು ಮಾಡ್ತೀವಿ ಅಂದರೆ ಸೆಕೆಂಡ್ ಸಿಟ್ಟಿಂಗಲ್ಲಿ ರೂಟ್ ಕೆನಾಲ್ನ ಫಿನಿಶ್ ಮಾಡ್ತೀವಿ. ಇಟ್ ಡಿಪೆಂಡ್ಸ್, ಒಮ್ಮೊಮ್ಮೆ ಇನ್ಫೆಕ್ಷನ್ ಜಾಸ್ತಿ ಇತ್ತು, ಸೆಕೆಂಡ್ ಸಿಟ್ಟಿಂಗಲ್ಲೂ ಇನ್ಫೆಕ್ಷನ್ ಕಂಟ್ರೋಲ್ ಆಗಿಲ್ಲ ಅಂದರೆ ನಾವು ಥರ್ಡ್ ಸಿಟ್ಟಿಂಗ್ ಕರಿತೀವಿ. ಈಗ ರೂಟ್ ಕೆನಾಲ್ ಮಾಡಿಸಿದ ಆದಮೇಲೆ ವರ್ಕಿಗಾದರೂ ಹೋಗ್ಬೋದಾ, ಅಥವಾ ಮೇಲ್ ಆಗಿರಲಿ ಫಿಮೇಲ್ ಆಗಿರಲಿ ಇವರೆಲ್ಲ ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಡೇನೇ ಅವ್ರಿಗೆ ವರ್ಕಿಗೆ ಹೋಗ್ಬೋದಾ ಅಂತ? ನೆಕ್ಸ್ಟ್ ಡೇನೇ ಹೋಗಬೇಕು ಅಂತೇನಿಲ್ಲ, ಅವತ್ತೇ ವರ್ಕ್ ಕೂಡ ಹೋಗ್ಬೋದು. ಯಾಕಂದರೆ ಇದು ಪೇನ್ಲೆಸ್ ಪ್ರೊಸೀಜರ್ ಇರೋದ್ರಿಂದ ಒಂದು 2 hours ಆದಮೇಲೆ ಅನಸ್ತೀಶಿಯಾ ಎಫೆಕ್ಟ್ ಏನಿರುತ್ತಲ್ಲ ಅದೆಲ್ಲ ಸೆಟಲ್ ಡೌನ್ ಆಗುತ್ತೆ. ಅದಾದಮೇಲೆ ಪೇಷಂಟ್ ವಿಲ್ ಫೀಲ್ ನಾರ್ಮಲ್. ಆದ ಕಾರಣದಿಂದ ಅವರು ಬೆಡ್ ರೆಸ್ಟ್ ಆಗಲಿ ಆ ಥರ ಆಗಲಿ ಏನು ಮಾಡೋ ಅವಶ್ಯಕತೆ ಇಲ್ಲ, ಅವರು ಆವಾಗಲೇ ವರ್ಕಿಂಗ್ ಎಲ್ಲ ಮಾಡ್ಬೋದು. ಆಫ್ಟರ್ ವಿಲ್ ಗಿವ್ ಟ್ರೀಟ್ಮೆಂಟ್, ಲೈಕ್ ಪೇಷಂಟಿಗೆ ಯಾವುದೇ ಪೇನ್ ಆಗಲ್ಲ CT ಮಾಡಿಸಿದಾದ್ಮೇಲೆ, ಅವ್ರದ್ದು ಯಾವುದೇ ರೀತಿಯಾದ ಆಹಾರವನ್ನು ಸೇವನೆ ಮಾಡ್ಬೋದಾ, ತಂಪಾಗಿರಲಿ ಬಿಸಿಯಾಗಿರಲಿ, ಏನಾದರೂ ಆಫ್ಟರ್ ಮೆಡಿಕೇಶನ್ ನೀವು ಕೊಡ್ತೀರಾ? ರೂಟ್ ಕೆನಾಲ್ ಆದಮೇಲೆ 5 days ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ಅನಾಲ್ಜೆಸಿಕ್ಸ್ ಅಂತ ಹೇಳಿ ನಾವು ಕೊಡ್ತೇವೆ. ಯಾಕಂದರೆ ಇವೊಂದು ವಿ ಟೇಕ್ ಕೇರ್, ನಾವು ಅಷ್ಟು ಕಾಳಜಿಂತ ಮಾಡಿದ್ರು ಒಂದು ಸ್ಲೈಟ್ ಇನ್ಫೆಕ್ಷನ್ಸ್ ಇದ್ದೇ ಇರುತ್ತೆ. ಸೊ ಅದೆಲ್ಲ ನೆಗ್ಲೆಕ್ಟ್ ಮಾಡೋಕ್ಕೆ ನಾವು ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ಪೇನ್ ಕಿಲ್ಲರ್ಸ್ 5 days ಕೊಡ್ತೀವಿ. ಇಟ್ ಡಿಪೆಂಡ್ಸ್, 5 days ಕೊಡಬೇಕು ಅಂತ ಏನಿಲ್ಲ, 3 days ಕೊಡಬೇಕು ಅಂತ ಇರಲ್ಲ. ಸೊ ಅದು ಮೆಡಿಕೇಶನ್ಸ್ ಇರುತ್ತೆ. ಪೇಷಂಟ್ ವಿಲ್ ಬಿ ಆನ್ ಮೆಡಿಕೇಶನ್ಸ್ ಫಾರ್ ನೆಕ್ಸ್ಟ್ 5 to 10 days. ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಷನ್ ಸರ್. ಫ್ರಮ್ ಮೈ ಸೈಡ್ ಒಂದು ಲಾಸ್ಟ್ ಕ್ವಶನ್. ನನ್ನ ಫ್ರೆಂಡ್ ರೀಸೆಂಟ್ಲಿ ಅವಳು ಕೂಡ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸಿದ್ಲು. ಅದಾದಮೇಲೆನೂ ಅವಳಿಗೆ ಸ್ವಲ್ಪ ಪೇನ್ ಬರ್ತಾ ಇದೆ ಅಂತಲೂ ಅವರು ರೀಸನ್ ಕೊಡ್ತಾ ಇದ್ಲು. ಅದಕ್ಕೆ ಏನಾಗಿರ್ಬೋದು ಅಂತ? ಇವಾಗ ಏನಾಗಿರುತ್ತೆ ಅಂದರೆ ರೂಟ್ ಕೆನಾಲ್ ಆದಮೇಲೆ ಪೇಷಂಟ್ ವಿಲ್ ಹ್ಯಾವ್ ಪೇನ್ ಫಾರ್ ಅಬೌಟ್ 2 to 3 days. ಅದಾದಮೇಲೆ ಇಟ್ ಡಿಪೆಂಡ್ಸ್, ಮೇ ಗೋ ಅಪ್ ಟು 1 week ಮಟನೂ ಪೇನ್ ಇರ್ಬೋದು. ಬಟ್ ಅದಾದಮೇಲೆ ಪೇನ್ ಎಲ್ಲ ಸಬ್ಸೈಡ್ ಆಗುತ್ತೆ, ಪೇನ್ ಇರಲ್ಲ. ಬಟ್ ಇನ್ ಕೇಸ್ ಫ್ಯೂ ಪೇಷಂಟ್ಸಲ್ಲಿ ಏನಾಗುತ್ತೆ, ರೂಟ್ ಕೆನಾಲ್ ಆದಮೇಲೆನೂ ಪೇನ್ ಇದ್ದೇ ಇರುತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇನ್ನೊಂದು ಎಕ್ಸ್ರೇ ಥರ ಕಳಿಸ್ತೀವಿ, CBCT ಅಂತ ಹೇಳಿ ಕರಿತೀವಿ ನಾವು. ಇದು ಸ್ಪೆಷಲೈಸ್ಡ್ 3 dimensional ಎಕ್ಸ್ರೇ ಅಂತ ಕರಿತೀವಿ. ಅದರಲ್ಲಿ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಒಮ್ಮೊಮ್ಮೆ ಏನಾಗುತ್ತೆ, ರೂಟ್ ಕೆನಾಲ್ ಆಗಿದೆ ಅಂತ ಹೇಳಿ ಡಾಕ್ಟರ್ಸ್ ಹೇಳಿಬಿಟ್ಟಿರ್ತಾರೆ, ಬಟ್ ಅದನ್ನು ಎಕ್ಸ್ರೇ ನೋಡಿದಾಗ್ಲೇ ಗೊತ್ತಾಗುತ್ತೆ ಅಲ್ಲಿ ರೂಟ್ ಕೆನಾಲ್ ಪರ್ಫೆಕ್ಟಾಗಿ ಆಗಿರಲ್ಲ. ಆಗಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಪೇಷಂಟಿಗೆ ಪೇನ್ ಇದ್ದೇ ಇರುತ್ತೆ. ಆ ಕಂಡೀಷನ್ನಲ್ಲಿ ಹಳೇದು ರೂಟ್ ಕೆನಾಲ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಇನ್ನೊಮ್ಮೆ RCT ಅಂತ ಹೇಳಿ ಕರಿತೀವಿ. ಆ ಪ್ರೊಸೀಜರ್ ಮಾಡಬೇಕಾಗುತ್ತೆ. ಅದು ಪರ್ಫೆಕ್ಟ್ ಆಗಿದ್ದ ಕಂಡೀಷನ್ನಲ್ಲಿ ಮತ್ತೆ ಪೇನ್ ಬರೋ ಸಾಧ್ಯತೆ ಇರಲ್ಲ. ಓಕೆ, ಥ್ಯಾಂಕ್ ಯು ಸರ್. ನಂಗೆ ತುಂಬಾ ಖುಷಿ ಆಯಿತು. ನನಗೂ ಕೂಡ ಈ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕು, ಹಾಗೆ ಈ ರೀತಿಯಾಗಿ ಇರುತ್ತೆ ಅನ್ನೋದು ಕೂಡ ನನಗೂ ಗೊತ್ತಿರಲಿಲ್ಲ. ಇದನ್ನೆಲ್ಲ ಕೇಳ್ಕೊಂಡ್ಮೇಲೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅನ್ಕೋತಿದ್ದೀನಿ. ಇಲ್ಲಿವರೆಗೂ ನನ್ನ ಚಾನಲ್ಗೆ ಬಂದು ವಿಸಿಟ್ ಮಾಡಿದ್ದಕ್ಕೆ ಎಲ್ಲರಿಗೂ